ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಗ್ಲಾಸ್ ಸ್ಕಿನ್ನನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿ ನಾವು ಹೇಗೆ ಕ್ಲಿಯರ್ ಗ್ಲೋಯಿಂಗ್ ಗ್ಲಾಸ್ ಸ್ಕಿನ್ನನ್ನು ಪಡ್ಕೊಳ್ಬೋದು ಅಂತ. ಗ್ಲಾಸ್ ಸ್ಕಿನ್ ಅಂದರೆ ಏನಿಲ್ಲ, ನಮ್ಮ ಫೇಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳೋದು. ಅಂದರೆ ನಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಪಿಗ್ಮೆಂಟೇಷನ್ಸ್, ಪಿಂಪಲ್ಸ್, ಓಪನ್ ಪೋರ್ಸ್, ಪಿಂಪಲ್ ಮಾರ್ಕ್ಸ್ ಈ ಥರದ್ದೆಲ್ಲ ಇಲ್ಲದೆ ಇರೋದಕ್ಕೆ ನಾವು ಗ್ಲಾಸ್ ಸ್ಕಿನ್ ಅಂತ ಹೇಳ್ತೀವಿ. ನಾವು ಗ್ಲಾಸ್ ಸ್ಕಿನ್ನನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು 3 ಸಿಂಪಲ್ ಸ್ಟೆಪ್ಸಿಂದ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿ. ತುಂಬ ಕಷ್ಟವಾಗುವಂಥ ಸ್ಟೆಪ್ಸ್ ಏನಲ್ಲ, ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ಮಾಡೋದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೀವು ನನ್ನ ವೀಡಿಯೋಸ್ನೆಲ್ಲ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕನ್ನ ಹಾಗೆ ಕ್ಲಿಕ್ ಮಾಡಬೇಕು. ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹೊಸದಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನೀವು ವಿಡಿಯೋನ ನೋಡ್ಬೋದು. ನೀವೇನಾದರೂ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ನನ್ನ ಯಾವುದೇ ವೀಡಿಯೋಸು ಹೊಸದಾಗಿ ಮಾಡಿರೋಂಥದ್ದು ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ನೀವು ಒಂದ್ಸಲ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮಗೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಲೈಕ್, ಕಮೆಂಟ್, ಶೇರ್ ಮಾಡಿ. ಈಗ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ನನ್ನ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಸೋಪ್ ಏನಾದರೂ ಬಳಸೋದಿದ್ರೆ ನಾವು ಮೊದಲೇ ಫೇಸ್ನ ವಾಶ್ ಮಾಡ್ಕೊಡ್ಬೇಕು. ನಾವು ಇದನ್ನೆಲ್ಲ ಹಚ್ಚಿದ ಮೇಲೆ ಸೋಪ್ ಯೂಸ್ ಮಾಡಲ್ಲ. ಅಂದರೆ ಒಂದು ದಿನ ಕಳಿಬೇಕು, ಆಗ ನಾವು ಸೋಪ್ನ ಯೂಸ್ ಮಾಡಬೇಕು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಟ್ಕೊಂಡಿದ್ದೀನಿ. ತುಂಬ ಹೊತ್ತಾಗಿತ್ತು ಫೇಸ್ ವಾಶ್ ಮಾಡಿ. ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಇರುತ್ತೆ ಅಂತ ನಾವಿಲ್ಲಿ ನೀಟಾಗಿ ಫೇಸ್ನ ಒರೆಸ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಿರೋ ಬಟ್ಟೆಯಲ್ಲಿ ನೀವು ಫೇಸ್ನ ಒರೆಸ್ಕೊಳ್ಳಿ, ನೀಟಾಗಿ ಒರೆಸ್ಕೋಬೇಕು. ತಣ್ಣೀರು ಹಚ್ಚೋದ್ರಿಂದ ಅಂದರೆ ನಮ್ಮ ಫೇಸಿಗೂ ಒಂದು ಒಳ್ಳೆ ಫ್ರೆಶ್ನೆಸ್ ಅನಿಸುತ್ತೆ. ಸಾಫ್ಟ್ ಆಗಿರೋ ಬಟ್ಟೆನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಅಷ್ಟೇ ಟವಲ್ ಅಥವಾ ತುಂಬಾ ಸಾಫ್ಟ್ ಆಗಿರೋಂಥ ಬಟ್ಟೆನ ಯೂಸ್ ಮಾಡಿ. ನಾವು ಫೇಸ್ನ ಅಂದರೆ ಈ ಥರ ನೀಟಾಗಿ ಒರೆಸ್ಕೊಳ್ಳೋದು ಅಥವಾ ಫೇಸ್ ವಾಶ್ ಮಾಡಿದಾಗ ಅದರಲ್ಲೂ ತಣ್ಣೀರಲ್ಲಿ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ನನಗಂತೂ ಹಾಗೆ ಅನಿಸ್ತಿತ್ತು. ತುಂಬ ಸಲನೇ ಈ ಥರ ಟ್ಯಾಪ್ ಮಾಡ್ತಾ ಇದ್ದೆ. ಸೊ ಈಗ ನಾನು ನೀಟಾಗಿ ಫೇಸ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಂದರೆ ಈ ಒದ್ದೆ ಸ್ವಲ್ಪ ಡ್ರೈ ಆಗಲಿ. ನಾನಿಲ್ಲಿ ಡ್ರೈ ಬಟ್ಟೆಲೇನು ಒರೆಸ್ತಿಲ್ಲ, ಅದಾಗದೇ ಆಗುತ್ತೆ. ಬೇಕಾದರೆ ನೀವು ಡ್ರೈ ಬಟ್ಟೆಲಿ ಒರೆಸ್ಕೊಳ್ಳಿ. ನನಗೆ ಅದೇ ಸ್ವಲ್ಪ ಡ್ರೈ ಆಗಲಿ. ಸೊ ಈಗ ನಾನು ಅದು ಡ್ರೈ ಆಗಲಿ. ನಾನಿಲ್ಲಿ ಫಸ್ಟು ಹೋಮ್ ರೆಮಿಡಿ ಏನು ತೊಗೊಂಡಿದ್ದೀನಿ ಅಂದರೆ ಮಿಲ್ಕು. ಅಂದರೆ ಇದು ಹಸಿ ಹಾಲು, ಏನು ಹೇಳ್ತೀವಿ ರಾ ಮಿಲ್ಕ್ ಅಂತ ಹೇಳ್ತೀವಿ. ನಾವು ಕಾಯಿಸಿರಬಾರ್ದು. ಹಾಲನ್ನ ಕಾಯಿಸಿದರೆ ಅದನ್ನು ನಾವು ಯೂಸ್ ಮಾಡ್ತಾಯಿಲ್ಲ. ಹಾಲನ್ನ ಹಸಿಯಾಗಿ ತೊಗೋಬೇಕು. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟಿರೋಂಥ ಹಾಲನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೆ, ಅದು ಒಂದು ಒಳ್ಳೆ ಫ್ರೆಶ್ನೆಸ್ನ ಕೊಡುತ್ತೆ ಮತ್ತು ಸ್ಕಿನ್ಗೆ ಮಾಯಿಶ್ಚರೈಸರ್ ಆಗಿ ಹಾಲು ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತ. ಸೊ ಈಗ ನಾನು ಕಾಟನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಾಟನ್ ಪ್ಯಾಡ್ ಇದ್ದರೆ ಕಾಟನ್ ಪ್ಯಾಡ್ ಯೂಸ್ ಮಾಡಿ. ನನ್ನ ಹತ್ರ ಕಾಟನ್ ಇರೋದ್ರಿಂದ ಹತ್ತಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನಾನೀಗ ಹಾಲನ್ನ ತೊಗೊಂಡಿದ್ದೆ, ಹಸಿ ಹಾಲು. ಅದಕ್ಕೆ ಈಗ ನಾನು ಕಾಟನನ್ನು ಅದ್ದುತ್ತಾ ಇದ್ದೀನಿ, ಅಂದರೆ ಡಿಪ್ ಮಾಡ್ತಾ ಇದ್ದೀನಿ. ಈ ಥರ ಹಿಂಡ್ಕೊಳ್ಳೋಣ, ಜಾಸ್ತಿ ಬಂದ್ಬಿಡುತ್ತೆ ಅಂತ. ಈಗ ನನ್ನ ಫೇಸು ಸಹ ಡ್ರೈ ಆಗಿದೆ. ಈಗ ನೋಡಿ, ಜಸ್ಟ್ ಈ ಥರ ಡಾರ್ಕ್ ಸರ್ಕಲ್ಸ್ ಏನಾದರೂ ಇತ್ತು ಅಂದರೆ ಮತ್ತು ಪಿಂಪಲ್ ಮಾರ್ಕ್ಸು ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಕಣ್ಣಿಗೂ ಸಹ ಹಚ್ಬೋದು. ಅಂದರೆ ಕಣ್ಣು ಮುಚ್ಚಿ ನೀಟಾಗಿ ಅಪ್ಲೈ ಮಾಡಬೇಕು, ಕಣ್ಣು ಒಳಗಡೆ ಹೋಗದೆ ಇರೋ ಥರ. ನೋಡಿ ಈ ಥರ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಮಾಡ್ತಿರೋದು ಕ್ಲೆನ್ಸಿಂಗು. ಅದರಿಂದ ನಾನು ಕ್ಲೆನ್ಸಿಂಗ್ಗೆ ಮಿಲ್ಕನ್ನು ಬಳಸ್ತಿದ್ದೀನಿ. ಇದು ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ನಮ್ಮ ಸ್ಕಿನ್ನನ್ನು ನೀಟಾಗಿ ಮೇಂಟೈನ್ ಮಾಡುತ್ತೆ.
ಅಂದರೆ ಇದನ್ನು ಆಯಿಲಿ ಸ್ಕಿನ್ ಅವರು ಸಹ ಯೂಸ್ ಮಾಡ್ಬೋದು. ನೆಕ್ಕಿಗೂ ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಲೈಟ್ ಆಗುತ್ತೆ ಮತ್ತು ಫೇರ್ನೆಸ್ ಏನು ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಇರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಎಸ್ಪೆಷಲಿ ಡಾರ್ಕ್ ಸರ್ಕಲ್ಸ್, ನಿದ್ರೆಯಿಂದ ಏನಾದರೂ ನಮಗೆ ಡಾರ್ಕ್ ಸರ್ಕಲ್ಸ್ ಆ ಥರ ಎಲ್ಲ ಆಗಿರುತ್ತೆ. ಎಷ್ಟೋ ಜನಕ್ಕೆ ನಿದ್ರೆ ಇರಲ್ಲ, ಒಬ್ರಿಗೆ ಪರ್ಮನೆಂಟಾಗಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ವಾ. ಸೊ ಅವರು ಕಾಟನ್ ಪ್ಯಾಡಿಗೆ ಅಥವಾ ಕಾಟನ್ ಹತ್ತಿಗೆ ಸ್ವಲ್ಪ ಹಾಲನ್ನು ಅದ್ದಿ ಒಂದು ಸ್ವಲ್ಪ ಹಿಂಡಿ, ಜಾಸ್ತಿ ಬೇಡ, ಸ್ವಲ್ಪ ಹಿಂಡಬೇಕಷ್ಟೇ. ಸೊ ನೋಡ್ತಿದ್ದೀರಾ, ಅದನ್ನು ಅದ್ದಿ ಈ ಥರ ಹಿಂಗೆ ನೀಟಾಗಿ ಸ್ವಲ್ಪ ಹಿಂಗೆ ಮಾಡಿ ರಬ್ ಮಾಡಿ ಡಾರ್ಕ್ ಸರ್ಕಲ್ಸ್ ಏನಾದರೂ ಇತ್ತು ಅಂದರೆ ಇಟ್ಟರೂ ಈ ಥರ ಒಳ್ಳೆಯದೇ. ಸರ್ ನನಗೆ ಡಾರ್ಕ್ ಸರ್ಕಲ್ಸ್ ಹತ್ರ ಏನಿಲ್ಲ, ಕ್ಲಿಯರ್ ಆಗಿದೆ ಸ್ಕಿನ್ನು. ನೀವು ಸಹ ಇದನ್ನೆಲ್ಲ ಟ್ರೈ ಮಾಡಿ. ನಾನು ಪ್ರತಿ ವಿಡಿಯೋನೂ ನನಗೆ ಬ್ಯೂಟಿ ಟಿಪ್ಸ್ ಮಾಡಬೇಕಾದ್ರೂ ಹೇಳ್ತೀನಿ. ಮನೆ ಮದ್ದಿಂದ ತುಂಬಾ ಯೂಸ್ಫುಲ್ ಇದೆ. ನಾವು ಇಲ್ಲೇ ಮನೆ ಯೂಸ್ ಮಾಡೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಸೌಂದರ್ಯವರ್ಧಕಗಳು ಅಂದರೆ ಬ್ಯೂಟಿಗೆ ಬೇಕಾಗಿರೋಂಥದ್ದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಸೊ ಆದಷ್ಟು ಇದನ್ನೇ ಯೂಸ್ ಮಾಡಿ. ನೀವೇ ನೋಡ್ತಿದ್ದೀರಾ, ಅಂದರೆ ಇದು ಒಂದು ಸ್ವಲ್ಪ ಮಸಾಜ್ ಥರನೇ ಕೊಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಮಸಾಜ್ ಥರ ಕೊಟ್ಟಷ್ಟು ನಮ್ಮ ಸ್ಕಿನ್ ಮಾಯ್ಶ್ಚರೈಸಿಂಗ್ ಮತ್ತು ಬ್ಲಡ್ ಸರ್ಕ್ಯುಲೇಷನು ಸಹ ಆಗುತ್ತೆ. ಸೊ ಈಗ ಇನ್ನೊಂದು ಸ್ವಲ್ಪ ಕಾಟನ್ ಬೇರೆ ತೊಗೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಇಷ್ಟೇ. ಜಸ್ಟ್ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಸಾಕು. ಇಲ್ಲಿ ಇನ್ನೂ ಹಾಲೆಲ್ಲ ಇದೆ, ಈ ಥರ ನನಗೆ ಸ್ವಲ್ಪ ಹಾಲು ಬೇಕು. ಅಂದರೆ ಆಯಿಲ್ ಸ್ಕಿನ್ ಅವರು ಸಹ ಬಳಸ್ಬೋದು, ಇದರಿಂದ ಯಾವುದೇ ತುಂಬ ಆಯಿಲ್ ಅನ್ನೋ ಫೀಲ್ ಆಗೋದಿಲ್ಲ. ಅಂದರೆ ನಿಮಗೆ ಯಾವಾಗ ಫ್ರೀ ಇರುತ್ತೆ, ನನಗನ್ಸೋದು ಈವ್ನಿಂಗ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿದ್ರೆ ಮಾಡಬೇಕು ಅಂದರೂ ಸಹ ಒಂದು ಒಳ್ಳೆ ನಿದ್ರೆನೂ ಬರುತ್ತೆ, ಮತ್ತು ಡಸ್ಟ್ಗೆಲ್ಲೂ ಹೋಗಲ್ವಲ್ಲ, ಸ್ಕಿನ್ನು ಮಾಯ್ಶ್ಚರೈಸಿಂಗ್ ಆಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನಾವು ಡಸ್ಟ್ಗೆಲ್ಲ ಹೊರಟೋಗ್ತೀವಲ್ವ, ಸೊ ಆದಷ್ಟು ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ತುಟಿಗೂ ನಾನು ಲಿಪ್ಸ್ಗೂ ಸಹ ಹಚ್ತಾ ಇದ್ದೀನಿ. ಲಿಪ್ ಪಿಂಕ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಆ ಥರ ಆಗುತ್ತೆ. ಸೊ ಈಗ ನಾನು 5 ಮಿನಿಟ್ಸ್ ಬಿಟ್ಬಿಡೋಣ. ನೀಟಾಗಿ ಸ್ಕ್ರಬ್ ಆಗಿದೆ, 5 ಮಿನಿಟ್ಸ್ ಬಿಟ್ಬಿಡ್ತಾ ಇದ್ದೀನಿ. ಈಗ ನನ್ನ ಸ್ಕಿನ್ನು ಕಂಪ್ಲೀಟಾಗಿ ಡ್ರೈ ಆಗಿದೆ, ನೀವೇ ನೋಡ್ತಾ ಇದ್ದೀರಾ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ನಾನು ಮತ್ತೆ ಇದಕ್ಕೆ ಒದ್ದೆ ಬಟ್ಟೆ ಏನಿದೆ ಅದರಿಂದ ನನ್ನ ಫೇಸ್ನ ನೀಟಾಗಿ ಒರೆಸ್ಕೊಳ್ತೀನಿ. 5 ಮಿನಿಟ್ಸ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನೀಟಾಗಿ ಒರೆಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಅಂದರೆ ಒಂದು ಸ್ವಲ್ಪ ಟೈಟ್ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ, ಸಾಕು. ಸೊ ಈಗ ನೀವೇ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ನಾನೀಗ ಫೇಸ್ನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಕ್ಲೆನ್ಸಿಂಗ್ ಆಯಿತು. ಈಗ ನಾನು ಮಾಡ್ಕೊಳ್ತಾ ಇರೋದು ಸ್ಕ್ರಬ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಅರ್ಧ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಈಗ ನಾನು ಕ್ಲೆನ್ಸಿಂಗ್ ಆದಮೇಲೆ ಸ್ಕ್ರಬ್ ಮಾಡ್ತಿರೋದು. ನೀವು ಸ್ಪೂನ್ ಸಹಾಯ ಅಥವಾ ಚಾಕು, ನಿಮ್ಮ ಹತ್ರ ಫೋರ್ಕ್ ಇದ್ದರೆ ಓಕೆ, ಬೆಸ್ಟು. ಸ್ಪೂನ್ ಇದ್ದರೆ ಅದರಲ್ಲೂ ಸಹ ಇದನ್ನು ಜ್ಯೂಸ್ ತೆಕ್ಕೊಳ್ಳೋಣ. ಇಲ್ಲಾಂದರೆ ಜ್ಯೂಸ್ನ ಅಂದರೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಜ್ಯೂಸ್ ಥರ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಫೋರ್ಕ್ ಇರೋದ್ರಿಂದ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಜ್ಯೂಸ್ ಥರ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸ್ ಥರ ಬರ್ತಾ ಇದೆ. ಈಗ ಜ್ಯೂಸ್ ತೆಕ್ಕೊಂಡಾಗಿದೆ ಅಂದರೆ ಅದನ್ನು ನೀಟಾಗಿ ಈ ಥರ, ಅಂದರೆ ತುಂಬ ಹಣ್ಣಾಗಿರೋಂಥ ಟೊಮ್ಯಾಟೊ ತೊಗೊಂಡ್ರೆ ಒಳ್ಳೆಯದು. ನನಗೆ ಹಣ್ಣು ಇರಲಿಲ್ಲ, ಮೀಡಿಯಮಾಗಿ ಹಣ್ಣಾಗಿತ್ತು, ಅಷ್ಟಿತ್ತು. ಸೊ ನಾನಿಲ್ಲಿ ಜ್ಯೂಸ್ ತೊಗೊಂಡಿದ್ದೀನಿ. ನೀವು ಟೊಮ್ಯಾಟೊನೂ ಸಹ ಬಳಸ್ಕೋಬೋದು. ಅದ್ರ ಜೊತೆಗೆ ನಾನೀಗ ಹನಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಟೊಮ್ಯಾಟೊ ಏನು ರಸ ತೊಗೊಂಡಿದ್ದೆ ಅದಕ್ಕೆ ಈಗ ನಾನು ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮ್ಯಾಟೊಯಿಂದ ನಮಗೆ ಏನು ಯೂಸ್ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರೋದಕ್ಕೆ ಯೂಸ್ ಆಗುತ್ತೆ, ಮತ್ತು ನಮಗೆ ಇದು ಮಾಯ್ಶ್ಚರೈಸರ್ ಆಗಿ ನಮಗೆ ವರ್ಕ್ ಮಾಡುತ್ತೆ.
ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ಅದನ್ನು ಸಹ ಹೋಗುತ್ತೆ. ಮುಖದಲ್ಲಿ ಏನಾದರೂ ಸುಕ್ಕಟ್ಟೋದು ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದರಿಂದ ಸಾಲ್ವ್ ಆಗುತ್ತೆ. ಹನಿ ಅಂದರೆ ಜೇನುತುಪ್ಪದಿಂದನೂ ತುಂಬಾ ಯೂಸ್ಫುಲ್ಲು. ನಮ್ಮ ಸ್ಕಿನ್ ಏನಾದರೂ ಸುಕ್ಕಟ್ಟಿರೋದು ಮತ್ತು ಸನ್ ಬರ್ನ್ ಆಗಿದ್ದರೆ ಇದನ್ನೆಲ್ಲ ಹೋಗಲಾಡಿಸುತ್ತೆ. ತುಂಬಾ ಯೂಸ್ಫುಲ್ ಇದೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಕೈಯಿಂದನೇ ಸ್ಕ್ರಬ್ ಮಾಡ್ಕೊಳ್ತೀನಿ. ಬೇಕಂದರೆ ನೀವಿಲ್ಲಿ ಟೊಮ್ಯಾಟೊ ಇದೆಯಲ್ಲ, ಸೊ ಅದ್ಬಿಟ್ಟು ಹೀಗೆ ಅದ್ಕೊಳ್ಳೋಣ. ಸೊ ಈ ಥರನೂ ಮಾಡ್ಬೋದು. ನಾನು ಕೈಯಿಂದನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರನಾದರೂ ಮಾಡಿ. ನೀವು ಡೈರೆಕ್ಟು ರಸ ತೆಗ್ದಿಲ್ಲ ಅಂದ್ರೂ ಓಕೆ, ಬಟ್ ನನಗಿದು ಬೆಸ್ಟ್ ಅನಿಸ್ತು. ಬಟ್ ಕಣ್ಣಿಗೆ ಹಚ್ಚಬೇಡಿ. ಟೊಮ್ಯಾಟೊ ಸ್ವಲ್ಪ ಉರಿ ಇರುತ್ತೆ. ಸ್ಟಾರ್ಟಿಂಗ್ ಏನಾದರೂ ಹಚ್ತಿದ್ದೀನಿ ಅಂದರೆ ಉರಿಯುತ್ತೆ. ಸ್ಕಿನ್ ಯಾವುದೇ ಥರ ರೆಮಿಡೀಸ್ ಅಂದರೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಲ್ಲ ಅಂದಾಗ ಇದು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಉರಿಯುತ್ತೆ, ಬಟ್ ಯಾವುದೇ ಪ್ರಾಬ್ಲಮ್ ಏನು ಆಗಲ್ಲ. ಸೊ ಈ ಥರ ಇದನ್ನು ಅಷ್ಟೇ 10 ಮಿನಿಟ್ಸ್ ಚೆನ್ನಾಗಿ ಮಸಾಜನ್ನು ಕೊಡೋಣ. ಸೊ ಈಗ ಸಾಕು, ಕೈಯಲ್ಲೇ ಮಸಾಜ್ ಮಾಡ್ಕೊಳ್ತೀನಿ. ನನಗೆ ನೀಟಾಗಿ ಮಸಾಜ್ ಮಾಡೋದಕ್ಕೆ ಕೈಯಲ್ಲೇ ಸರಿ. ಈಗ ನಾನು ಕೈಗೆ ಈ ಥರ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಬ್ಯಾಂಡ್ ಇಲ್ಲದೆ ಇರೋದ್ರಿಂದ ಹೇರ್ಗೆ ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಬ್ಯಾಂಡ್ ಏನಾದರೂ ಇದ್ದರೆ ಯೂಸ್ ಮಾಡಿ. ಈ ಥರ ಕೂದಲೆಲ್ಲ ಮಧ್ಯೆ ಬರೋದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನೋಡಿ, ಟೊಮ್ಯಾಟೊಯಿಂದ ಮತ್ತು ಜೇನುತುಪ್ಪದಿಂದ ಎಷ್ಟು ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಇದೆ. ಹಾಲು ಪ್ರತಿಯೊಂದು ಸಹ ನಮಗೆ ಯೂಸ್ಫುಲ್ ಆಗಿ ಇದೆ. ನಮಗೆ ಟೊಮ್ಯಾಟೊ ಮತ್ತು ಹನಿ ಹಾಕಿದ್ದೀವಲ್ವಾ, ಸೊ ಈಗ ಇದರಿಂದ ನಮಗೆ ಸನ್ ಬರ್ನ್ ಏನಾದರೂ ಆಗಿತ್ತು ಅಂದರೆ, ಮತ್ತು ಇದು ಸಹ ಲಿಪ್ಗೆ ತುಂಬಾ ಯೂಸ್ಫುಲ್ಲು. ಅಂದರೆ ತುಂಬ ಡಾರ್ಕ್ ಆಗಿದ್ರಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಪಿಂಪಲ್ಸ್ ಏನಾದರೂ ಆಗ್ತಿದೆ, ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಹಾಗೆ ಉಳ್ಕೊಂಡಿದೆ, ಪೋರ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕವರ್ ಮಾಡುತ್ತೆ. ತುಂಬಾ ಯೂಸ್ಫುಲ್ ಇದೆ. ಹೀಗೆ ಚೆನ್ನಾಗಿ ಮಸಾಜ್ನ ಮಾಡಿಕೊಳ್ಬೇಕು. ಜಾಸ್ತಿ ಒತ್ತಬೇಡಿ, ಸ್ವಲ್ಪ. ನಾನಿಲ್ಲಿ ಕತ್ತಿಗೂ ಸಹ ಮಾಡ್ಕೊಳ್ತಾ ಇದ್ದೀನಿ ಮಸಾಜನ್ನು. ಸೊ ನಾವು ಯಾವುದನ್ನೇ ಯೂಸ್ ಮಾಡಿದ್ರೂ ಚೆನ್ನಾಗಿ ಮಸಾಜ್ ಮಾಡಬೇಕು. ನಮ್ಮ ಸ್ಕಿನ್ಗೆ ಅದು 10 to 15 ಮಿನಿಟ್ಸ್ ಮಸಾಜ್ ಮಾಡಿದಾಗ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಇದನ್ನು ನಾವು ಹಚ್ಚಿ ಒಂದು 15 ಮಿನಿಟ್ಸ್ ಬಿಡೋಣ ಸಾಕು. ಚೆನ್ನಾಗಿ ಡ್ರೈ ಆಗಬೇಕು. ಅಂದರೆ ಈವ್ನಿಂಗ್ ಟೈಮು ಏನೇ ಇದ್ರೂ ಮಸಾಜ್ ಹತ್ರ ಇಟ್ಕೊಳ್ಳಿ. ನಿದ್ರೆ ಏನಾದರೂ ಕಂಪ್ಲೀಟಾಗಿ ಅಂದರೆ ಸ್ವಲ್ಪ ಬಾಡಿ ಎಲ್ಲ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ಗೂ ಯೂಸ್ ಆಗೋದ್ರ ಜೊತೆಗೆ ಮತ್ತು ನಿದ್ರೆಗೂ ತುಂಬಾ ಯೂಸ್ ಆಗುತ್ತೆ. ಮತ್ತು ಒಬ್ಬೊಬ್ರಿಗೆ ಸ್ಕಿನ್ ಹೇಗಿರುತ್ತೆ ಅಂದರೆ ಪ್ಯಾಚಸ್ ಥರ ಇರುತ್ತೆ. ಒಬ್ಬರಿಗೆ ಬ್ಲ್ಯಾಕು ವೈಟ್ ಆ ಥರ ಏನಾದರೂ ಇತ್ತು ಅಂದರೆ ಟೊಮ್ಯಾಟೊ ಮತ್ತು ಹನಿಯಿಂದ ತುಂಬಾ ಯೂಸ್ ಆಗುತ್ತೆ. ಆ ಥರ ಎಲ್ಲ ಕಡಿಮೆ ಮಾಡುತ್ತೆ. ಸೊ ನನಗೆ ಯಾವುದೇ ಸನ್ ಬರ್ನ್ ಆ ಥರ ಏನೂ ಆಗಿರಲಿಲ್ಲ. ಸೊ ಟ್ಯಾನ್ ಆಗಿದೆ ಅಂತ ಅನ್ನೋರು ಇದನ್ನು ಬಳಸ್ಬೋದು. ಈ ಎರಡೂ ಸಹ ಹನಿ ಮತ್ತು ಟೊಮ್ಯಾಟೊ ನಮ್ಮ ಸ್ಕಿನ್ ಬರ್ನ್ನ ನೀಟಾಗಿ ರಿಮೂವ್ ಮಾಡೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ಕ್ರಬ್ನ ರೆಡಿ ಮಾಡಿಕೊಂಡೆ. ನನ್ನ ಕಡೆಯಿಂದ ಏನಂದರೆ ಬ್ಯಾಂಡ್ನ ಯೂಸ್ ಮಾಡಿ. ನಂತರ ಹೀಗೆ ಇರಿಟೇಟ್ ಆಗುತ್ತೆ ಮಧ್ಯೆ ಮಧ್ಯೆ ಕೂದಲು ಬರ್ತಾಯಿದ್ರೆ. ಏನು ಕೂದಲು ಉದ್ರೋದು ಆ ಥರ ಏನು ಆಗಲ್ಲ, ಆದರೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. 15 ಮಿನಿಟ್ಸ್ ಬಿಟ್ಟು ನಂತರ ನಾವು ಇದನ್ನು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಾ ನನ್ನ ಫೇಸು ಡ್ರೈ ಆಗಿದೆ. ಸೊ ಈಗ ನಾನು ಒದ್ದೆ ಬಟ್ಟೆನ ನೀಟಾಗಿ ಹಿಂಡ್ಕೊಳ್ತೀನಿ. ನೀವು ಪದೇ ಪದೇ ನೀರನ್ನ ಚೇಂಜ್ ಮಾಡಿ. ಅಂದರೆ ಹಿಂಡಿರ್ತೀವಲ್ವ, ಅದು ಹಾಲಿಂದೆಲ್ಲ ಹಾಗಾಗಿ ಇರುತ್ತೆ ಅಂತ ಸ್ವಲ್ಪ ನೀರು ಚೇಂಜ್ ಮಾಡ್ಕೊಳ್ತಾ ಇರಿ. ನಾನು ನೀರು ಚೇಂಜ್ ಮಾಡಿದ್ದೆ. ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. 15 ಮಿನಿಟ್ಸು ಸಹ ಆಗಿದೆ. ಈಗ ನೀಟಾಗಿ ಒರೆಸ್ಕೊಳ್ತೀನಿ. ಇಲ್ಲಾಂದರೆ ಫೇಸ್ ವಾಶ್ ಆದರೂ ಮಾಡ್ಕೊಳ್ಳಿ. ನಾನು ನೀಟಾಗಿ ಇಲ್ಲೇ ಒರೆಸ್ಕೊಳ್ತೀನಿ.
ಈಗ ಲಾಸ್ಟ್ ಸ್ಟೆಪ್ಪು ಮಾಯಿಶ್ಚರೈಸರ್. ಈಗ ಮಾಯಿಶ್ಚರೈಸರ್ ಆಗಿ ನಾನು ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ಸೊ ಇದು ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಹಾಲು ಸಹ ಮಾಯಿಶ್ಚರೈಸ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ಗೆ ಹೆಲ್ಪ್ ಮಾಡೋ ಹಾಗೆಯೇ ಅಲೋವೆರಾ ಜೆಲ್ಲು ಸಹ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ತುಂಬಾ ಕ್ಲಿಯರಾಗಿ ಮೇಂಟೈನ್ ಮಾಡುತ್ತೆ. ಸೊ ಅದರಿಂದ ನಾನೀಗ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪನೇ ಯೂಸ್ ಮಾಡಬೇಕು. ಈ ಥರ ಸ್ವಲ್ಪ ಸ್ಕ್ರಬ್ ಮಾಡಿ ಹೀಗೆ ನೀಟಾಗಿ ಹಚ್ಕೋಬೇಕು. ನಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗಿರುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ನಾನು ಏನೇ ಹಚ್ಚಿದ್ರೂ ಕಿವಿಗೂ ಸೇರಿಸಿನೇ ಹಚ್ತೀನಿ. ಸೊ ಅದು ಕಿವಿ ಮಾತ್ರ ಕಪ್ಪಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ನಮ್ಮ ಸ್ಕಿನ್ ಟೋನ್ ಯಾವ ಥರ ಇರುತ್ತೋ ಹಾಗೆ ನಮ್ಮ ಇಯರ್ಸು ಸಹ ಇರಬೇಕು. ಸೊ ಹೀಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ, ಮತ್ತು ಪಿಂಪಲ್ ಮಾರ್ಕ್ಸು ಅಷ್ಟಾಗಿ ಕಾಣಿಸ್ತಿಲ್ಲ. ಇರುತ್ತೆ ಸ್ವಲ್ಪ, ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಪಿಂಪಲ್ಸ್ ಆ ಥರ ಎಲ್ಲ ಇರುತ್ತೆ, ಬಟ್ ಅದೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ಅಂತಂದರೆ ನೀವು ಈ ಥರ ಮನೆ ಮದ್ದುಗಳನ್ನ ಯೂಸ್ ಮಾಡಿ, ಮನೆಯಲ್ಲಿರೋಂಥ ಪದಾರ್ಥಗಳನ್ನ ಬಳಸಿ ನಿಮ್ಮ ಇನ್ಸ್ಟಂಟ್ ಗ್ಲೋ ಮತ್ತು ಗ್ಲಾಸ್ ಸ್ಕಿನ್ನನ್ನು ನೀವು ಪಡ್ಕೊಳ್ಬಹುದು. ಈಗ ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ನು ಹೇಗೆ ಬ್ರೈಟ್ನೆಸ್ ಆಗಿದೆ ಮತ್ತು ಕ್ಲಿಯರ್ ಆಗಿದೆ, ಗ್ಲಾಸ್ ಸ್ಕಿನ್ ಆಗಿ ವರ್ಕ್ ಮಾಡ್ತಿದೆ ಅಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.